ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು 100 ಕನ್ನಡ ವಾಕ್ಯಗಳನ್ನು ತಗೊಂಡು ಬಂದಿದ್ದೀನಿ. ಈ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಸ್ಪೋಕನ್ ಇಂಗ್ಲಿಷನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ವಾಕ್ಯಗಳನ್ನು ತಪ್ಪದೇ ಅಭ್ಯಾಸ ಮಾಡಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವಿಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ನಿನಗೆ ಏನು ಬೇಕು? ಇದನ್ನು ಹೇಗೆ ಹೇಳ್ತೇವೆ? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ನಿನಗೆ ಅಡುಗೆ ಮಾಡಲು ಗೊತ್ತಾ? ಡು ಯು ನೋ ಹೌ ಟು ಕುಕ್? ಡು ಯು ನೋ ಹೌ ಟು ಕುಕ್? ನಿನಗೆ ಅವನು ಚೆನ್ನಾಗಿ ಗೊತ್ತಾ? ಡು ಯು ನೋ ಹಿಮ್ ವೆಲ್? ಡು ಯು ನೋ ಹಿಮ್ ವೆಲ್? ಅದನ್ನು ನೀವೇ ಮಾಡಿ. ಇದನ್ನು ಹೇಗೆ ಹೇಳ್ತೇವೆ? ಪ್ಲೀಸ್ ಡೂ ಇಟ್ ಯೋರ್ ಸೆಲ್ಫ್. ಪ್ಲೀಸ್ ಡೂ ಇಟ್ ಯೋರ್ ಸೆಲ್ಫ್. ನೀವೇ ಮಾಡಿ, ಬೇರೆಯವರ ಸಹಾಯ ಇಲ್ಲದೆ ನೀವೇ ಮಾಡಿ. ಪ್ಲೀಸ್ ಡೂ ಇಟ್ ಯೋರ್ ಸೆಲ್ಫ್. ನಿಮಗೆ ಸ್ವಲ್ಪ ಹಣ ಬೇಕಾ? ಡು ಯು ವಾಂಟ್ ಸಮ್ ಮನಿ? ಡು ಯು ವಾಂಟ್ ಸಮ್ ಮನಿ? ನೀನು ಯಾವಾಗ ಓದ್ತೀಯಾ? ವೆನ್ ಡು ಯು ಸ್ಟಡಿ? ವೆನ್ ಡು ಯು ಸ್ಟಡಿ? ನೀನು ಫುಟ್ಬಾಲ್ ಆಡ್ತೀಯಾ? ಡು ಯು ಪ್ಲೇ ಫುಟ್ಬಾಲ್? ಡು ಯು ಪ್ಲೇ ಫುಟ್ಬಾಲ್? ಏನು ಮಾಡಬೇಕೆಂದು ಹೇಳಿ. ಟೆಲ್ ಮೀ ವಾಟ್ ಟು ಡೂ. ಟೆಲ್ ಮೀ ವಾಟ್ ಟು ಡೂ. ಅವಳು ಯಾಕೆ ಹಾಗೆ ಮಾಡಿದ್ಲು? ವೈ ಡಿಡ್ ಶಿ ಡೂ ದ್ಯಾಟ್? ವೈ ಡಿಡ್ ಶಿ ಡೂ ದ್ಯಾಟ್? ನಿನಗೆ ಹೇಗೆ ಗೊತ್ತು? ಹೌ ಡು ಯು ನೋ ದ್ಯಾಟ್? ಹೌ ಡು ಯು ನೋ ದ್ಯಾಟ್? ನಿನಗೇನಾದರೂ ಕೇಳಿಸ್ತಾ? ಡಿಡ್ ಯು ಹಿಯರ್ ಸಮಥಿಂಗ್? ಡಿಡ್ ಯು ಹಿಯರ್ ಸಮಥಿಂಗ್? ನಿನಗೆ ನಿನ್ನ ಕೆಲಸ ಖುಷಿ ಅನಿಸುತ್ತಾ? ಡು ಯು ಎಂಜಾಯ್ ಯೋರ್ ವರ್ಕ್? ಡು ಯು ಎಂಜಾಯ್ ಯೋರ್ ವರ್ಕ್? ಅದು ಅಗತ್ಯವಿದೆ ಎಂದು ನಿನಗೆ ಅನಿಸುತ್ತಿಲ್ಲವಾ? ಡೋಂಟ್ ಯು ಥಿಂಕ್ ಇಟ್ಸ್ ನೆಸೆಸರಿ? ಡೋಂಟ್ ಯು ಥಿಂಕ್ ಇಟ್ಸ್ ನೆಸೆಸರಿ? ಆದಷ್ಟು ಬೇಗ ಅದನ್ನು ಮಾಡೋಣ. ಲೆಟ್ಸ್ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಲೆಟ್ಸ್ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ನಾವು ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡುವುದು ಬೇಡ. ಲೆಟ್ಸ್ ನಾಟ್ ಥಿಂಕ್ ಟು ಮಚ್ ಅಬೌಟ್ ಇಟ್. ಲೆಟ್ಸ್ ನಾಟ್ ಥಿಂಕ್ ಟು ಮಚ್ ಅಬೌಟ್ ಇಟ್. ನಮಗೆ ಎಷ್ಟು ಸಮಯವಿದೆ? ಅಥವಾ ನಮ್ಮ ಹತ್ರ ಎಷ್ಟು ಸಮಯ ಇದೆ? ಹೌ ಮಚ್ ಟೈಮ್ ಡು ವಿ ಹ್ಯಾವ್? ಹೌ ಮಚ್ ಟೈಮ್ ಡು ವಿ ಹ್ಯಾವ್? ನಿಮಗೆ ಅರ್ಥವಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ಅಥವಾ ಡಿಡ್ ಯು ಗೆಟ್ ಇಟ್? ಡಿಡ್ ಯು ಗೆಟ್ ಇಟ್? ಇದೆರಡರಲ್ಲಿ ಯಾವುದನ್ನು ಬೇಕಾದರೂ ನೀವು ಉಪಯೋಗಿಸ್ಬೋದು. ಎರಡರ ಅರ್ಥ ನಿಮಗೆ ಗೊತ್ತಾಯ್ತಾ, ಅರ್ಥವಾಯ್ತಾ ಅನ್ನೋದು. ಅವನು ಎಲ್ಲಿದ್ದಾನೆ ಎಂದು ನಿನಗೆ ಗೊತ್ತಾ? ಡು ಯು ನೋ ವೇರ್ ಹಿ ಈಸ್? ಡು ಯು ನೋ ವೇರ್ ಹಿ ಈಸ್? ನಾನು ನನ್ನ ಕೈಲಾದುದನ್ನು ಮಾಡುತ್ತೇನೆ. ಐ ವಿಲ್ ಡೂ ವಾಟ್ ಎವರ್ ಐ ಕ್ಯಾನ್. ಐ ವಿಲ್ ಡೂ ವಾಟ್ ಎವರ್ ಐ ಕ್ಯಾನ್. ಭಾನುವಾರ ನಿಮ್ಮ ಅಂಗಡಿ ತೆರೆದಿರುತ್ತದೆಯೇ? ಆರ್ ಯು ಓಪನ್ ಆನ್ ಸಂಡೇಸ್? ಆರ್ ಯು ಓಪನ್ ಆನ್ ಸಂಡೇಸ್? ನೀನು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀಯಾ? ವಾಟ್ ಆರ್ ಯು ಟ್ರೈಂಗ್ ಟು ಡೂ? ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಅವಳು ಅದನ್ನು ನಿನಗೆ ಹೇಳಿದ್ಲಾ? ಡಿಡ್ ಶಿ ಟೆಲ್ ಯು ದ್ಯಾಟ್? ಡಿಡ್ ಶಿ ಟೆಲ್ ಯು ದ್ಯಾಟ್?
ನೀನು ಬೆಳಿಗ್ಗೆ ಬೇಗ ಏಳ್ತೀಯಾ? Do you get up early in the morning? Do you get up early in the morning? ನೀವು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತೀರಾ? Do you work out regularly? Do you work out regularly? ಅಥವಾ do you exercise regularly? ಹಾಗೆ ಕೂಡ ಕೇಳಬಹುದು. ನಿನಗೆ ನಿನ್ನ ಟೀಚರ್ಸ್ ಅಂದ್ರೆ ಇಷ್ಟನಾ? Do you like your teachers? Do you like your teachers? ನನಗೆ ದಾರಿ ಗೊತ್ತಿಲ್ಲ. ಇದನ್ನು ಹೇಗೆ ಹೇಳೋದು? I don't know the way. I don't know the way. ಕ್ಷೌರ ಮಾಡಲು ಅಥವಾ ಹೇರ್ ಕಟ್ ಮಾಡಲು ಎಷ್ಟು ಚಾರ್ಜ್ ಮಾಡ್ತೀರಾ? How much do you charge for a haircut? How much do you charge for a haircut? ಅವಳಿಗೆ ಪುಸ್ತಕಗಳನ್ನು ಓದಲು ಇಷ್ಟವಿದೆಯಾ? Does she like reading books? Does she like reading books? ನೀನು ಯಾಕೆ ಇನ್ನೂ ಓದಲು ಶುರು ಮಾಡಿಲ್ಲ? Why haven't you started studying yet? Why haven't you started studying yet? ನಾನು ಒಂದು ಪಟ್ಟಿ ಮಾಡಿದೆ, ಒಂದು ಲಿಸ್ಟ್ ಮಾಡಿದೆ. I made a list. I made a list. ಬೇಗ ಮಾಡಿ. Make it quick. Make it quick. ನಾನು ಊಟ ತಯಾರಿಸುತ್ತಿದ್ದೇನೆ, ಊಟ ರೆಡಿ ಮಾಡ್ತಾ ಇದ್ದೇನೆ. I am making lunch. I am making lunch. ಅವನು ವರದಿಯಲ್ಲಿ ಒಂದು ತಪ್ಪು ಮಾಡಿದ್ದಾನೆ. He made a mistake in the report. He made a mistake in the report. ಅವನು ಕೆಲವು ಫೋನ್ ಕರೆಗಳನ್ನು ಮಾಡಿದನು. He made a few phone calls. He made a few phone calls. ನೆಪ ಹೇಳುವುದನ್ನು ನಿಲ್ಲಿಸು. ಇದನ್ನು ಹೇಗೆ ಹೇಳ್ತೀರಾ? Stop making excuses. Stop making excuses. ಅವನ ಕೆಲಸ ತುಂಬಾ ಚೆನ್ನಾಗಿದೆ. ಅವನು ಸಾಕಷ್ಟು ಹಣ ಮಾಡ್ತಾನೆ. His job is very good. He makes a lot of money. His job is very good. He makes a lot of money. ಅವನು ಶಾಲೆಯಲ್ಲಿ ತುಂಬಾ ಸ್ನೇಹಿತರನ್ನು ಮಾಡಿಕೊಂಡನು ಅಥವಾ ತುಂಬಾ ಫ್ರೆಂಡ್ಸ್ ಮಾಡಿಕೊಂಡನು ಅಂತ ನಾವು ಹೇಳ್ತೀವಲ್ಲ ಅದೇ. He made a lot of friends at school. He made a lot of friends at school. ನಿನಗೆ ಬೇಕಾದ್ದನ್ನು ಮಾಡು. Do whatever you want. Do whatever you want. ನನಗೆ ಚಳಿ ಅನಿಸುತ್ತಿದೆ. I feel cold. I feel cold. ನನಗೆ ತಲೆ ಸುತ್ತುತ್ತಿದೆ. I feel dizzy. I feel dizzy. ನನಗೆ ನಾಚಿಕೆ ಅನಿಸುತ್ತಿದೆ. ನೀವೇನಾದರೂ ತಪ್ಪು ಮಾಡಿದಾಗ ನಿಮಗೆ ನಾಚಿಕೆ ಅನಿಸುತ್ತೆ. I feel ashamed. I feel ashamed. ashamed ಅಂದರೆ ನೀವೇನಾದರೂ ತಪ್ಪು ಮಾಡಿದಾಗ ನಾಚಿಕೆ ಅನಿಸುವಂಥದ್ದು. ಸಂಕೋಚದಿಂದ ಆಗುವಂಥ ನಾಚಿಕೆ ಅಲ್ಲ, ನೀವೇನಾದರೂ ತಪ್ಪು ಮಾಡಿದಾಗ ಆಗುವಂಥ ನಾಚಿಕೆ. ashamed. ನನಗೆ ನನ್ನ ಮನೆ ನೆನಪಾಗುತ್ತಿದೆ. I feel homesick. I feel homesick. ನನ್ನನ್ನು ತಪ್ಪು ತಿಳಿಯಬೇಡಿ. Don't get me wrong. Don't get me wrong. ಇದು ಕನಸಿನಂತೆ ಅನಿಸುತ್ತಿದೆ. It feels like a dream. It feels like a dream. ನನಗೆ ತುಂಬಾ ಮುಜುಗರವಾಯಿತು. I felt so embarrassed. I felt so embarrassed. ನನ್ನ ಬೆರಳುಗಳಿಗೆ ಗಾಯವಾಯಿತು. I got my fingers hurt. I got my fingers hurt. ನಾವು ಶುರು ಮಾಡೋಣ. Let's get started. Let's get started. ಅವನು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡ. He got stuck in a traffic jam.
He got stuck in a traffic jam. ಅವನು ತಡವಾಗಿ ಎದ್ದನು. He got up late. He got up late. ಹೋಗಿ ಕ್ಷೌರ ಮಾಡಿಸಿಕೊಂಡು ಬಾ ಅಥವಾ ಹೇರ್ ಕಟ್ ಮಾಡಿಸಿಕೊಂಡು ಬಾ. Go get a haircut. Go get a haircut. ಅವಳು ಮದುವೆಯಾದ್ಲು. She got married. She got married. ನಿಮ್ಮ ಕೆಲಸಕ್ಕೆ ಹಿಂದಿರುಗಿ. Get back to your work. Get back to your work. ನನಗೆ ಹಣದ ಅಗತ್ಯವಿಲ್ಲ. I don't need money. I don't need money. ನನಗೆ ಎದ್ದೇಳಲು ಸಾಧ್ಯವಾಗಲಿಲ್ಲ. I could not get up. I could not get up. ನನಗೆ ಗೊಂದಲವಾಯಿತು. I got confused. I got confused. ನಾನು ತಯಾರಾಗ್ತೇನೆ ಅಥವಾ ನಾನು ರೆಡಿ ಆಗ್ತೇನೆ. I will get ready. I will get ready. ನನಗೆ ಬ್ಯಾಂಕಿನಿಂದ ಒಂದು ಪತ್ರ ಬಂತು. I got a letter from the bank. I got a letter from the bank. ಮಳೆ ಬರುತ್ತಿದೆ, ಒಳಗೆ ಹೋಗೋಣ. It's raining, let's go inside. It's raining, let's go inside. ಅವಳಿಗೆ ಕೆಲಸ ಸಿಕ್ಕಿತು. She got the job. She got the job. ನೀವು ಯಾವ ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ದೀರಾ ಆ ಕೆಲಸ ಗೊತ್ತು ಅಂತಿದ್ರೆ ಅದ್ರ ಬಗ್ಗೆ she got the job ಅಂತ ಹೇಳ್ಬೋದು ನೀವು. ಅದೇ ನಿಮಗೆ ಅವಳಿಗೊಂದು ಕೆಲಸ ಸಿಕ್ತು ಹಾಗೆ ಹೇಳಬೇಕು ಅಂದರೆ she got a job ಅಂತ ಹೇಳಬೇಕು. ಎಯನ್ನು ಹಾಕ್ಕೊಳ್ಬೇಕು. ನಿಮಗೆ ಯಾವ ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅದರ ಬಗ್ಗೆ ಗೊತ್ತಿದ್ದರೆ she got the job ಅಂತ ಯೂಸ್ ಮಾಡಬೇಕು. ದ ಅನ್ನುವ ಆರ್ಟಿಕಲನ್ನು ಯೂಸ್ ಮಾಡಬೇಕು. ನಾನು ಹೋಗಬಹುದೇ? May I go? May I go? ನನ್ನನ್ನು ದಯವಿಟ್ಟು ಹೋಗಲು ಬಿಡಿ. Please let me go. Please let me go. ಅವರು ಈಗಷ್ಟೇ ಹೋದರು. They have gone just now. They have gone just now. ಅವನು ಮನೆಗೆ ಹೋದನು. He went home. He went home. ಮೋಹನ್ ಮರಳಿ ಬಂದನು. ಮೋಹನ್ came back. ಮೋಹನ್ came back. ನಿನಗೆ ನಾಳೆ ಬಂದು ನನ್ನನ್ನು ಭೇಟಿಯಾಗಲು ಸಾಧ್ಯವಿದೆ. Can you come and see me tomorrow? Can you come and see me tomorrow? ಬೇಗ ಬಾ. Come quickly. Come quickly. ನೀನು ದೀಪಾಳ ಜೊತೆ ಬಂದೆಯಾ? Did you come with Deepa? Did you come with Deepa? ಅವರು ಸಂಜೆ ಬರಬಹುದು. They may come in the evening. They may come in the evening. ನಾವು ನಾಳೆ ಬರುತ್ತೇವೆ. We will come tomorrow. We will come tomorrow. ಹಾಗೆ ಆಗಬಹುದು ಎಂದು ನಾನು ಅಂದುಕೊಂಡಿದ್ದೆ. I saw that coming. I saw that coming. ನಾನು ಅವರ ಬಹಳ ದೊಡ್ಡ ಅಭಿಮಾನಿ. I am her biggest fan. I am her biggest fan. ನಾನು ಇನ್ನೂ ಬಿಲ್ ಪಾವತಿಸಿಲ್ಲ. I haven't paid the bill yet. I haven't paid the bill yet. ನಾನು ಕ್ಯಾಶ್ ಅಥವಾ ನಗದು ರೂಪದಲ್ಲಿ ಹಣ ಪಾವತಿಸಿದೆ. I paid in cash. I paid in cash. ನೀವು ಎಷ್ಟು ಬಾಡಿಗೆ ಕೊಡುತ್ತೀರಾ? How much rent do you pay? How much rent do you pay? ನಾನು ಇದಕ್ಕೆ 5,000 ರೂಪಾಯಿ ಕೊಟ್ಟೆ. I paid rupees 5,000 for this. I paid rupees 5,000 for this. ಕ್ಷಮಿಸಿ, ನಾನು ಗಮನ ಕೊಡಲಿಲ್ಲ. Sorry, I didn't pay attention. Sorry, I didn't pay attention.
ನೀವು ಮುಂಚಿತವಾಗಿ ನನಗೆ ಹಣ ಕೊಡಬಹುದೇ? ಕ್ಯಾನ್ ಯು ಪೇ ಮೀ ಇನ್ ಅಡ್ವಾನ್ಸ್? ಕ್ಯಾನ್ ಯು ಪೇ ಮೀ ಇನ್ ಅಡ್ವಾನ್ಸ್? ಅವನು ಹಣ ಪಾವತಿಸಲು ನಿರಾಕರಿಸಿದನು. He refused to pay. He refused to pay. ನನ್ನ ಪುಸ್ತಕ ಸಿಗುತ್ತಿಲ್ಲ. I can't find my book. I can't find my book. ನೀನು ಅದನ್ನು ಹೇಗೆ ತಿಳಿದುಕೊಂಡೆ? How did you find that out? How did you find that out? ನಿರ್ಲಕ್ಷ್ಯ ಮಾಡಬೇಡಿ. Don't be careless. Don't be careless. ದಯವಿಟ್ಟು ನಿಮ್ಮ ವಸ್ತುಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. Please take care of your belongings. Please take care of your belongings. ನೀವು ನನಗೆ ಏನು ಬೇಕಾದರೂ ಕೇಳಬಹುದು. You can ask me anything. You can ask me anything. ನೀನು ಅವಳ ಹತ್ತಿರ ಕೇಳಿದೆಯಾ? Did you ask her? Did you ask her? ನಿನ್ನ ಟೀಚರಿಂದ ನನಗೆ ಫೋನ್ ಬಂತು. I got a call from your teacher. I got a call from your teacher. ನಾನು ನಿಮಗೆ ನಾಳೆ ಕರೆ ಮಾಡುತ್ತೇನೆ ಅಥವಾ ನಾಳೆ ಫೋನ್ ಮಾಡ್ತೇನೆ. I will give you a call tomorrow. I will give you a call tomorrow. ಯೋಚನೆ ಮಾಡು. Give it a thought. Give it a thought. ಇವತ್ತಿನ ದಿನ ನನಗೆ ಬಿಡುವಿರಲಿಲ್ಲ. I had a busy day today. I had a busy day today. ನಾನು ನಾಳೆ ಒಂದು ದಿನ ರಜೆ ತೆಗೆದುಕೊಳ್ಳುತ್ತೇನೆ. I will take a day off tomorrow. I will take a day off tomorrow. ನಿಮ್ಮ ಹಣವನ್ನು ಉಳಿಸಿ. Save your money. Save your money. ನೀವು ಏನಾದರೂ ಹೇಳಲು ಬಯಸುತ್ತೀರಾ? Would you like to say something? Would you like to say something? ನಾನು ಏನು ಹೇಳಲಿಲ್ಲ. I didn't say anything. I didn't say anything. ಅವರಿಗೆ ನಿನ್ನ ಹೆಸರು ಹೇಳು. Tell them your name. Tell them your name. ನನಗೆ ಆ ಕಥೆ ಹೇಳಿ. Tell me the story. Tell me the story. ವಿಶ್ರಾಂತಿ ತೆಗೆದುಕೊಳ್ಳಿ. Please take rest. Please take rest. ಪೊಲೀಸರನ್ನು ಬರಲು ಹೇಳಿ. Call the police. Call the police. ನಾನು ನನ್ನ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತೇನೆ. I like spending time with my friends. I like spending time with my friends. ದಯವಿಟ್ಟು ಅದನ್ನು ಜೋರಾಗಿ ಓದಿ. Please read that aloud. Please read that aloud. ಅವನು ತುಂಬಾ ದಪ್ಪವಾಗಿದ್ದಾನೆ. He has put on so much weight. He has put on so much weight. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ವಾಕ್ಯಗಳು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.